ಅದು ಪರೀಕ್ಷೆ ನಡೆಯುವ, ಸಿಕ್ಕಾಪಟ್ಟೆ ಕಾಪಿ ನಡೆಸುವ ಕಾಲೇಜೆಂದು ಕುಖ್ಯಾತವಾಗಿತ್ತು. ಆ ಕಾರಣಕ್ಕಾಗಿಯೇ ವಿಶೇಷ ಜಾಗೃತ ದಳದ ಸದಸ್ಯನಾಗಿ ನನ್ನನ್ನು ಅಲ್ಲಿಗೆ ನೇಮಿಸಿ ಕಳಿಸಿದರು. ಅದೇ ಕೆಲಸಕ್ಕೆ ನಿಯುಕ್ತರಾದ ಮತ್ತೋರ್ವ ಉಪನ್ಯಾಸಕರು ಕೂಡ ದೂರದ ಗುಲ್ಬರ್ಗದಿಂದ ಬಂದಿದ್ದರು. ಅದು ಪಕ್ಕಾ ಬಯಲಸೀಮೆಯ ತೀರಾ ಹಿಂದುಳಿದ ಗ್ರಾಮ. ಖಾಸಗಿ ಒಡೆತನಕ್ಕೆ ಸೇರಿತ್ತು. ಮೇಲಾಗಿ ಅದರ ಮಾಲೀಕ ಒಬ್ಬ ರಾಜಕಾರಣಿ. ಮೊದಲ ದಿನ ಪರೀಕ್ಷೆ ಶುರುವಾಗುವ ಮೊದಲೇ ಎಲ್ಲ ಹುಡುಗರ ಜೇಬು ಪರ್ಸ್ಗಳನ್ನು ಚೆಕ್ ಮಾಡಿ ನಂತರ ಪರೀಕ್ಷೆ ಹಾಲಿನೊಳಗೆ ಬಿಡುವುದು ಸೂಕ್ತವೆಂದು ನಾವಿಬ್ಬರೂ ನಿರ್ಧರಿಸಿಕೊಂಡೆವು. ನಮ್ಮ ಈ ನಿಯಮ ಆ ಕಾಲೇಜಿನವರಿಗೆ ಬಿಲ್ಕುಲ್ ಇಷ್ಟವಾಗಲಿಲ್ಲ. ನಾವಿಬ್ಬರೂ ನಮ್ಮ ಹಠ ಬಿಡಲಿಲ್ಲ. ಒಮ್ಮೆಗೆ ಎಲ್ಲರನ್ನೂ ತಪಾಸಣೆ ಮಾಡಲು ಹೋದ ನಾವು ತಬ್ಬಿಬ್ಬಾಗಿ ಹೋದೆವು. ಯುದ್ಧ ಭೂಮಿಗೆ ಶಸ್ತ್ರಾಸ್ತ್ರ ಮದ್ದುಗುಂಡು ಹೊತ್ತು ತರುವ ಸೈನಿಕರಂತೆ ಅವರೆಲ್ಲ ಅತಿ ಶ್ರದ್ಧೆಯಿಂದ ರಾಶಿ ರಾಶಿ ಕಾಪಿ ಚೀಟಿಗಳ ಗಂಟುಮೂಟೆಯನ್ನೇ ಹೊತ್ತು ತಂದಿದ್ದರು. ಅದನ್ನು ನೋಡಿ ನಮ್ಮ ಮೈ ಜುಮ್ ಎಂದಿತು. ಅಂಥ ಕಾಪಿ ಚೀಟಿಯ ಸಂತೆಯನ್ನು ನಾನಂತೂ ನೋಡೇ ಇರಲಿಲ್ಲ. ಅಲ್ಲಿನ ಹುಡುಗ ಹುಡುಗಿಯರು ಇಬ್ಬರೂ ಅಸಾಮಾನ್ಯ ಶೂರರು, ಅಸೀಮ ಧೈರ್ಯವಂತರು. ಎಲ್ಲೆಲ್ಲಿ ಖಾಲಿ ಜಾಗ ಇದೆಯೋ ಅಲ್ಲೆಲ್ಲ ಬಗೆ ಬಗೆಯ ಚೀಟಿಗಳನ್ನು ತುರುಕಿಕೊಂಡಿದ್ದರು. ಅದರಲ್ಲಿ ಕೆಲ ಹೆಣ್ಣು ಮಕ್ಕಳು ಚೀಟಿಗಳು ಸಾಕಾಗದೆ ತಮ್ಮ ವೇಲ್ಗಳ ಮೇಲೆ, ಕರ್ಚೀಫುಗಳ ಮೇಲೆ ಪರೀಕ್ಷೆ ಬರೆಯಲು ಬಳಸುವ ರಟ್ಟುಗಳ ಮೇಲೆಲ್ಲ ಸಣ್ಣಗೆ ಉತ್ತರಗಳನ್ನು ಕೆತ್ತಿಕೊಂಡಿದ್ದರು. ಒಬ್ಬಾಕೆಯಂತೂ ಅದ್ಯಾವುದೋ ಸಿಲ್ವರ್ ಪೆನ್ ಬಳಸಿ ತನ್ನ ರಟ್ಟಿನ ಮೇಲೆ ಬರೆದಿಟ್ಟುಕೊಂಡಿದ್ದ ಉತ್ತರಗಳನ್ನು ಆ ಬ್ರಹ್ಮನೂ ಕಂಡು ಹಿಡಿಯಲಾರ, ಅಷ್ಟು ನಯನಾಜೂಕಾಗಿತ್ತು ಅದರ ಕಲಾವಂತಿಕೆ. ಆಕೆ ತಂದಿದ್ದ ರಟ್ಟನ್ನು ನೇರವಾಗಿ ಹಿಡಿದು ನೋಡಿದರೆ CBIನವರಿಗೂ ಕಂಡು ಹಿಡಿಯುವುದು ಕಷ್ಟ. ಅಷ್ಟರ ಮಟ್ಟಿಗೆ ಅದು ಖಾಲಿಯಾಗಿ ಕಾಣಿಸುತ್ತಿತ್ತು. ಅದೇ ರಟ್ಟನ್ನು ಒಂದಿಷ್ಟು ವಾರೆ ಮಾಡಿ ನೋಡಿದರೆ ಮಾತ್ರ ರಟ್ಟಿನ ತುಂಬ ಉತ್ತರಗಳು ತುಂಬಿ ತುಳುಕಾಡುತ್ತಿದ್ದವು. ಪರೀಕ್ಷೆ ಬರೆಯುವ ತನಗೆ ಮಾತ್ರ ಒಂದು ಕೋನದಿಂದ ಅದು ಸ್ಪಷ್ಟವಾಗಿ ಕಾಣಬೇಕು, ಹಾಗೆ ತಾಂತ್ರಿಕ ರಚನೆ ಮಾಡಿಕೊಂಡು ಆಕೆ ಬಂದಿದ್ದಳು. ಆಕೆಯ ಈ ಪರಮ ಚಾಣಾಕ್ಷ ಜ್ಞಾನಕ್ಕೆ ಪ್ರಶಂಸೆ ಮಾಡಬೇಕೋ ಬಯ್ಯಬೇಕೋ ಒಂದೂ ತಿಳಿಯದ ನಾವು ದಿಗ್ಭ್ರಮೆಗೆ ಒಳಗಾದೆವು. ಹುಡುಗರ ಬಳಿ ಸಣ್ಣ ಸಣ್ಣ ಗಾತ್ರದ ಮೈಕ್ರೋ ಗೈಡುಗಳಿದ್ದವು. ಅವು ಕಾಪಿ ಹೊಡೆಯಲೆಂದೇ ತಯಾರಾದ ಗೈಡುಗಳಂತೆ. ನಾನು ನೋಡಿದ್ದು ಕೂಡ ಅದೇ ಮೊದಲು. ಮಕ್ಕಳಿಗೆ ಪರೀಕ್ಷೆಯ ಓದಿಗೆ ಅನುಕೂಲವಾಗ ಗೈಡುಗಳನ್ನು ಪ್ರಿಂಟು ಮಾಡುವ ಪದ್ಧತಿ ಮೊದಲಿನಿಂದಲೂ ಇದ್ದೇ ಇದೆ. ಆದರೆ ಕೆಲ ಪ್ರಕಾಶಕರು ಪರೀಕ್ಷೆಯಲ್ಲಿ ಕಾಪಿ ಹೊಡೆಯಲು ಅನುಕೂಲವಾಗುವ ಮೈಕ್ರೋ ಗೈಡುಗಳನ್ನು ಪ್ರಿಂಟು ಮಾಡುತ್ತಿದ್ದಾರೆ ಎಂಬ ವಿಷಯ ತಿಳಿದು ಆಘಾತವೇ ಆಯಿತು. ಪರೀಕ್ಷೆ ಒಂದು ವಾರ ಇರುವಾಗ ಈ ಗೈಡುಗಳು ಮಾರುಕಟ್ಟೆ ಪ್ರವೇಶಿಸುತ್ತವಂತೆ. ನಾವು ಯಥಾಪ್ರಕಾರ ಎಲ್ಲರ ಬಳಿ ಇದ್ದ ಸರಕು ಸಾಮಗ್ರಿಗಳನ್ನು ಕಸಿದುಕೊಂಡು ಅವನ್ನೆಲ್ಲ ಒಂದೆರಡು ಪುಟ್ಟಿಗೆ ತುಂಬಿಸಿದೆವು. ಅವರ ಅಮೂಲ್ಯ ಕಾಪಿ ಚೀಟಿಗಳನ್ನು ಅನಾಮತ್ತಾಗಿ ಕಸಿದುಕೊಂಡಿದ್ದರಿಂದ ಅವರೆಲ್ಲರ ಮುಖಗಳೆಲ್ಲ ಕಳೆಗುಂದಿದವು. ಅದರಲ್ಲೊಬ್ಬ ಹುಡುಗ, ಇದೆಲ್ಲ ಇಲ್ಲಾಂದ್ರೆ ಹೆಂಗ್ರಿ ಸರ ನಾವು ಪರೀಕ್ಷೆ ಬರೆಯೋದು, ನಮ್ಗ ಒಟ್ಟ ಪಾಠನೇ ಯಾರು ಇಲ್ಲಿಗಂಟ ಮಾಡಿಲ್ರಿ. ನಮ್ಮ ಲೆಕ್ಚರರು ಹೊಲ ಮನಿ ಅಂತ ಕಾಲೇಜಿನ ಕಡೆಗೆ ಬರೋಣಿಲ್ಲ. ನೀವು ಈಟೂ ಬಿಗಿ ಆದ್ರಿ ಅಂದ್ರ ನಮ್ಮ ಜೀವನದ ಗತಿ ಏನ್ರಿ ಸರ, ನಿಮಗೆ ಕೈ ಮುಗಿತೀವೋ ಯಪ್ಪ. ನಮ್ಮ ಕಷ್ಟನೂ ಒಂಚೂರು ಅರ್ಥ ಮಾಡ್ಕೋರಿ. ಮೇಲಾಗಿ ನೀವು ಗುರುಗಳೇ ಅದಿರಿ, ಸ್ವಲ್ಪ ವಿಚಾರ ಮಾಡ್ರಪ್ಪ. ನಾವೇನು ಪಾಸಾಗಿ ಪ್ರಧಾನ ಮಂತ್ರಿ ಆಗ್ತೀವೇನ್ರಿ ಸರ ಎಂದು ಧೈರ್ಯವಾಗಿ ನ್ಯಾಯ ಕೇಳಿದನು. ಅದಕ್ಕೆ ನಾನು, ಮರಿ ನಿಮಗೆ ಪಾಠ ಆಗಿಲ್ಲ ಅಂದರೆ ಅದಕ್ಕೆ ಈಗ ನಾನು ಏನು ಮಾಡೋಕ್ಕಾಗುತ್ತೆ ಹೇಳು. ನೆಟ್ಟಗೆ ಪಾಠ ಮಾಡದೇ ಇದ್ದದ್ದು ನಿಮ್ಮ ಉಪನ್ಯಾಸಕರ ತಪ್ಪು. ಪಾಠ ನಿಮ್ಮ ಹಕ್ಕು. ಅದನ್ನು ಕೇಳಿ ಪಡೆಯದೆ ಇಲ್ಲಿ ತನಕ ಸುಮ್ಮನಿದ್ದಿದ್ದು ನಿಮ್ಮ ತಪ್ಪು. ಆ ತಪ್ಪುಗಳನ್ನು ಸರಿಪಡಿಸುವ ಸಮಯ ಮತ್ತು ಜಾಗ ಇದಲ್ಲ. ಇದು ಬಹುಮುಖ್ಯ ಪರೀಕ್ಷೆ. ಇದೆಲ್ಲ ನೀವು ನಿಮ್ಮ ಪ್ರಿನ್ಸಿಪಾಲರ ಹತ್ತಿರ ಕೇಳಬೇಕು ಎಂದು ಸಮಾಧಾನ ಹೇಳಿದೆ.
ನನ್ನ ಮಾತು ಕಿಂಚಿತ್ತೂ ಇಷ್ಟವಾಗದ ಅವನು ನನ್ನನ್ನು ಸುಟ್ಟು ತಿನ್ನುವಂತೆ ನೋಡಿ ಪರೀಕ್ಷೆಯ ಹಾಲಿಗೆ ಗೊಣಗುತ್ತಾ ನಡೆದು ಹೋದನು. ಅವನು ಹಾಗೆಯೇ ಸಾಕಷ್ಟು ಮಕ್ಕಳು ನನ್ನನ್ನು ಕೆಟ್ಟ ಹುಳುವಿನಂತೆ ದಿಟ್ಟಿಸಿ ಮನಸ್ಸಿನಲ್ಲೇ ಬೈದುಕೊಂಡು ರೂಮಿನೊಳಗೆ ಬೇಸರದಿಂದ ಹೋದರು. ಅವರಿಗೆ ಇಂಥ ಸ್ಥಿತಿ ಬಂದದ್ದು ನೋಡಿ ನನಗೆ ಮರುಕವಾಯಿತು. ಜೊತೆಗೆ ಕಾಲೇಜಿನವರ ಬೇಜವಾಬ್ದಾರಿತನದ ಬಗ್ಗೆ ಸಿಟ್ಟು ಬಂದಿತು. ಇಷ್ಟು ಬಿಟ್ಟು ಉಳಿದಂತೆ ಆಗ ನಾನೇನು ಮಾಡುವಂತಿರಲಿಲ್ಲ. 2 ಪುಟ್ಟಿಗಳಲ್ಲಿ ಭರ್ಜರಿಯಾಗಿ ರಾಶಿಯಾಗಿದ್ದ ಚೀಟಿ ಮತ್ತು ಗೈಡುಗಳನ್ನು ಆ ಕಾಲೇಜಿನ ಅಟೆಂಡರ್ ಕರೆದು ತೋರಿಸಿ, ತಕ್ಷಣವೇ ಇಲ್ಲಿಂದ ಇದನ್ನು ಎತ್ತುಕೊಂಡು ಹೋಗಿ ದೂರ ಸುರಿದು ಬಾರಪ್ಪ, ಸಾಧ್ಯವಾದರೆ ಸುಟ್ಟು ಬಿಡು ಎಂದು ಅವನಿಗೆ ಸೂಚನೆ ಕೊಟ್ಟೆವು. ಅವನು ಆಯಿತು ಸರ್ ಎಂದು ಎಲ್ಲವನ್ನೂ ತೆಗೆದುಕೊಂಡು ಹೋದ. ಹಾಗೆ ಹೋಗುವಾಗ ಅವನಿಗೂ ಕಾಲೇಜಿನ ಮುಖ್ಯಸ್ಥನಿಗೂ ಕಣ್ಣುಗಳಲ್ಲೇ ಅದೇನೋ ಒಂದು ಸಣ್ಣ ಮಾತುಕತೆ ನಡೆದಂತಾಯಿತು. ನಾವು ಆ ಬಗ್ಗೆ ಹೆಚ್ಚಿಗೆ ಗಮನ ಕೊಡದೆ ಪರೀಕ್ಷಾ ಹಾಲಿನ ಕಡೆ ನಡೆದು ಹೋದೆವು. ಪ್ರತಿ ರೂಮಿಗೂ ಹೋಗಿ ಇಣುಕುವುದನ್ನು, ಅನುಮಾನ ಬಂದ ಹುಡುಗರನ್ನು ಹಿಡಿದು ವಿಚಾರಿಸುವುದನ್ನು ಮಾಡುತ್ತಲೇ ಇದ್ದೆವು. ನಾವು ಹೀಗೆ ತುಂಬ ಕಟ್ಟುನಿಟ್ಟಾಗಿ ಪರೀಕ್ಷೆ ನಡೆಸುತ್ತಿರುವ ವಿಚಾರ ಕ್ಷಣ ಮಾತ್ರದಲ್ಲಿ ಊರಿನವರೆಗೆ ತಲುಪಿಬಿಟ್ಟಿತು. ಆ ಕಾಲೇಜಿನ ಅಟೆಂಡರ್ ಚೀಟಿ ಮತ್ತು ಗೈಡುಗಳನ್ನು ಹೊರಗೆ ಸುರಿಯಲು ಹೋದವನು ಊರಿನವರಿಗೆ ವಿಷಯ ತಲುಪಿಸಿ ಆ ಬುಟ್ಟಿಗಳಲ್ಲಿದ್ದ ಸಾಮಗ್ರಿಯನ್ನು ಅವರ ಕೈಗೆ ಕೊಟ್ಟು ಹುಡುಗರಿಗೆ ಇವನ್ನು ಹೇಗಾದರೂ ಮತ್ತೆ ತಲುಪಿಸಿ ಎಂದು ಹೇಳಿ ಬಂದಿದ್ದನು. ಜೊತೆಗೆ ನಮ್ಮ ಮೇಲೆ ಚಾಡಿ ಊದಿ ಬೆಂಕಿ ಹಚ್ಚಿ ಬಂದಿದ್ದನು. ನೋಡುತ್ತಿದ್ದಂತೆಯೇ ಊರ ಜನ ಗುಂಪಾಗಿ ಜಾತ್ರೆಯಂತೆ ಕಾಲೇಜಿನ ಸುತ್ತ ಸೇರಿಕೊಂಡವರು. ಕೆಲವರು ಯಾರವನು ಎಲ್ಲಿದ್ದಾನೆ ತೋರಿಸು ಎಂದು ನಮ್ಮ ಬಗ್ಗೆಯೇ ದೂರದಿಂದ ವಿಚಾರಿಸಿಕೊಳ್ಳತೊಡಗಿದರು. ಆಗ ಅಲ್ಲಿದ್ದ ಒಬ್ಬ ಕಾವಲಿನ ಪೊಲೀಸನ್ನು ಕರೆದುಕೊಂಡು ಹೋಗಿ ಊರಿನ ಗುಂಪಿಗೆ ಎಚ್ಚರಿಸಿ, ಇಲ್ಲಿ ಪರೀಕ್ಷೆ ನಡೀತಿದೆ, ದೂರ ಹೋಗಿ, ತೊಂದರೆ ಕೊಡಬೇಡಿ ಎಂದು ಮೃದುವಾಗಿಯೇ ಕೋರಿಕೊಂಡೆ. ಆಗ ಗುಂಪು, ಓಹೋ ಇವನೇನ ಕಿತಾಪತಿ, ಯಾವೂರಲ್ಲೇ ನಿಂದು, ಆಮ್ಯಾಕಿಂದ ಹೊರಗೆ ಬಾರೋ ತಮ್ಮ, ನಿಂದು ಒಂದು ಪರೀಕ್ಷೆ ಐತೆ, ಅದನ್ನು ಮಾಡ್ತೀವಿ. ಅಷ್ಟು ದೂರ್ಲಿಂದ ನಮ್ಮ ಹೈಕಳಿಗೆ ತೊಂದರೆ ಕೊಡೋಕ್ಕೆ ಬಂದಿದ್ದೀಯ ಬದ್ಮಾಶ್, ಉಲ್ಟಾ ಕಾನೂನು ಬೇರೆ ಮಾತಾಡ್ತೀಯ, ಮರ್ಯಾದೆಯಿಂದ ಸುಮ್ಮನಿದ್ರೆ ಸರಿ, ಇಲ್ಲಾಂದರೆ ಇವತ್ತು ಐತ್ ನೋಡು ನಿಂಗೆ ಮಾರಿ ಹಬ್ಬ ಎಂದು ನನ್ನನ್ನು ಕೆಕ್ಕರಿಸಿ ಎಚ್ಚರಿಸಿತು. ಅವರಿಗೆಲ್ಲ ಒಳ್ಳೆ ರೀತಿಯಲ್ಲೇ ಸಮಾಧಾನ ಹೇಳಿ ತಿರುಗುವಷ್ಟರಲ್ಲಿ ಮತ್ತೊಂದು ಗುಂಪು ಕಾಲೇಜಿನ ಇನ್ನೊಂದು ಕಡೆಯಿಂದ ಅನಾಮತ್ತಾಗಿ ನುಗ್ಗಿ ಬಂದೇ ಬಿಟ್ಟಿತು. ಅದು ಪುಟ್ಟಿಯಲ್ಲಿ ತುಂಬಿಟ್ಟಿದ್ದ ಗೈಡು ಚೀಟಿಗಳನ್ನು ಆರಿಸಿಕೊಂಡು ಪರೀಕ್ಷೆಯ ರೂಮಿನೊಳಗೆ ಬೀಸಿ ಬೀಸಿ ಹೊಗೆಯತೊಡಗಿತು. ಹುಡುಗರು ಸಂತೋಷದಿಂದ ಎದ್ದು ಮೊದಲ ಮಳೆಗೆ ಬಿದ್ದ ಆಲಿಕಲ್ಲುಗಳನ್ನು ಆರಿಸಿಕೊಳ್ಳುವವರಂತೆ ತಮಗೆ ಬೇಕಾದ ಚೀಟಿ ಗೈಡುಗಳನ್ನು ಸಂಭ್ರಮದಿಂದ ಬಾಚಿಕೊಳ್ಳತೊಡಗಿದರು. ಆಗ ಹೆದರಿ ಹೋದ ಮತ್ತೋರ್ವ ಜಾಗೃತ ದಳದ ಉಪನ್ಯಾಸಕರು, ಇದೆಲ್ಲ ಯಾರಿಗೆ ಬೇಕ್ರಿ ಸರ, ಊರಿನ ಜನ ಪ್ರಾಣ ತೆಗಿಯೋರಂಗೆ ನುಗ್ಗಾಕತ್ಯಾರೆ, ನಿಮಗೆ ಬ್ಯಾರೆ ತೀಟೆ ಹತ್ತೈತಿ, ನಿಮಗೆ ತಿಳಿದಂಗೆ ನೀವು ಮಾಡ್ರಿಯಪ್ಪ, ನನಗೆ ಹೆಂಡ್ತಿ ಮಕ್ಕಳು ಅದಾರೆ, ಇದರೊಳಗೆ ಎಳಿಬ್ಯಾಡ್ರಿ ಎಂದು ಪ್ರಿನ್ಸಿಪಾಲರ ಕಚೇರಿಯೊಳಗೆ ಹೊಕ್ಕು ತಲೆಮರೆಸಿಕೊಂಡರು. ಇಷ್ಟೆಲ್ಲ ನಡೆಯುತ್ತಿದ್ದರೂ ಪಾಖಂಡಿ ಪ್ರಾಚಾರ್ಯ ಮಾತ್ರ ಏನೂ ಆಗಿಲ್ಲ ಎನ್ನುವಂತೆ ಓಡಾಡಿಕೊಂಡಿದ್ದನು. ಊರಿನವರನ್ನು ಎತ್ತಿಕಟ್ಟಿರುವ ವ್ಯಕ್ತಿ ಇವನೇ ಎಂಬುದು ನನಗಾಗ ಖಾತ್ರಿಯಾಗಿ ಹೋಯಿತು. ಆಗಿದ್ದಾಗಲಿ ಎಂದು ಆವೇಶದಿಂದ ಪ್ರತಿ ರೂಮಿಗೂ ನುಗ್ಗಿದ ನಾನು ಎಲ್ಲರೂ ಮತ್ತೆ ಸಂಗ್ರಹಿಸಿಕೊಂಡಿದ್ದ ಚೀಟಿ ಗೈಡುಗಳನ್ನು ಮರುಜಪ್ತಿ ಮಾಡಿಕೊಂಡೆ. ಕಾಲೇಜಿನ ಒಂದು ಮೂಲೆಗೆ ಹೋಗಿ ಸುರಿದು ಬೆಂಕಿ ಇರಿಸಿದೆ. ನನ್ನ ಈ ಕೃತ್ಯದಿಂದ ಅಲ್ಲಿ ನೆರೆದಿದ್ದವರೆಲ್ಲ ಮತ್ತಷ್ಟು ವ್ಯಗ್ರರಾದರು. ನಂತರ ಬಂದ ನಾನು, ಏನ್ರಿ ಪ್ರಿನ್ಸಿಪಾಲ್ರೇ, ಇದು ಪರೀಕ್ಷೆ ನಡೆಸುವ ರೀತಿ ಏನ್ರಿ? ಒಂಚೂರು ಸಂಬಂಧ ಇಲ್ಲದ ಹಾಗೆ ಇದ್ದೀರಲ್ಲ, ನಿಮ್ಮ ಜವಾಬ್ದಾರಿ ಏನು ಅದಾದರೂ ಗೊತ್ತೇನ್ರಿ? ಏನ್ರಿ ಈ ಅವ್ಯವಸ್ಥೆ, ಪರೀಕ್ಷೆ ಇರೋ ಮಾನ ಮರ್ಯಾದೆನೇ ತೆಗೀತಿದ್ದೀರಲ್ರಿ ಎಂದು ಜೋರು ಮಾಡಿದೆ. ಅದಕ್ಕೆ ಸ್ವಲ್ಪವೂ ತಲೆಕೆಡಿಸಿಕೊಳ್ಳದ ಆತ, ನಂದಿರಲಿ, ನೀವು ಪರೀಕ್ಷೆ ಮುಗಿದ ಮೇಲೆ ಊರಿಗೆ ಹೆಂಗೆ ವಾಪಸ್ಸು ಹೋಗ್ತೀರಿ ಅದನ್ನು ಹೇಳ್ರಿ ಸರ. ಹೋದ ವರ್ಷ ಹಿಂಗೆ ಒಬ್ಬ ದಿಮಾಕ್ ಮಾಡ್ದಂಥ ಊರ್ ಜನ ಅವನ ತಲೆನೇ ಬಿಚ್ಚಿದ್ರು.
ನಿಮ್ಮ ಕತೆ ಏನಾಗುತ್ತೋ. ಇರೋದು ಒಂದೇ ಪ್ರಾಣ, ಜ್ವಾಪಾನ ಸರ. ಅದು ಪರೀಕ್ಷೆ ನಡೆಯುವ, ಸಿಕ್ಕಾಪಟ್ಟೆ ಕಾಪಿ ನಡೆಸುವ ಕಾಲೇಜೆಂದು ಕುಖ್ಯಾತವಾಗಿತ್ತು. ಆ ಕಾರಣಕ್ಕಾಗಿಯೇ ವಿಶೇಷ ಜಾಗೃತ ದಳದ ಸದಸ್ಯನಾಗಿ ನನ್ನನ್ನು ಅಲ್ಲಿಗೆ ನೇಮಿಸಿ ಕಳಿಸಿದರು. ಅದೇ ಕೆಲಸಕ್ಕೆ ನಿಯುಕ್ತರಾದ ಮತ್ತೋರ್ವ ಉಪನ್ಯಾಸಕರು ಕೂಡ ದೂರದ ಗುಲ್ಬರ್ಗದಿಂದ ಬಂದಿದ್ದರು. ಅದು ಪಕ್ಕಾ ಬಯಲಸೀಮೆಯ ತೀರಾ ಹಿಂದುಳಿದ ಗ್ರಾಮ. ಖಾಸಗಿ ಒಡೆತನಕ್ಕೆ ಸೇರಿತ್ತು. ಮೇಲಾಗಿ ಅದರ ಮಾಲೀಕ ಒಬ್ಬ ರಾಜಕಾರಣಿ. ಮೊದಲ ದಿನ ಪರೀಕ್ಷೆ ಶುರುವಾಗುವ ಮೊದಲೇ ಎಲ್ಲ ಹುಡುಗರ ಜೇಬು ಪರ್ಸ್ಗಳನ್ನು ಚೆಕ್ ಮಾಡಿ ನಂತರ ಪರೀಕ್ಷೆ ಹಾಲಿನೊಳಗೆ ಬಿಡುವುದು ಸೂಕ್ತವೆಂದು ನಾವಿಬ್ಬರೂ ನಿರ್ಧರಿಸಿಕೊಂಡೆವು. ನಮ್ಮ ಈ ನಿಯಮ ಆ ಕಾಲೇಜಿನವರಿಗೆ ಬಿಲ್ಕುಲ್ ಇಷ್ಟವಾಗಲಿಲ್ಲ. ನಾವಿಬ್ಬರೂ ನಮ್ಮ ಹಠ ಬಿಡಲಿಲ್ಲ. ಒಮ್ಮೆಗೆ ಎಲ್ಲರನ್ನೂ ತಪಾಸಣೆ ಮಾಡಲು ಹೋದ ನಾವು ತಬ್ಬಿಬ್ಬಾಗಿ ಹೋದೆವು. ಯುದ್ಧ ಭೂಮಿಗೆ ಶಸ್ತ್ರಾಸ್ತ್ರ ಮದ್ದುಗುಂಡು ಹೊತ್ತು ತರುವ ಸೈನಿಕರಂತೆ ಅವರೆಲ್ಲ ಅತಿ ಶ್ರದ್ಧೆಯಿಂದ ರಾಶಿ ರಾಶಿ ಕಾಪಿ ಚೀಟಿಗಳ ಗಂಟುಮೂಟೆಯನ್ನೇ ಹೊತ್ತು ತಂದಿದ್ದರು. ಅದನ್ನು ನೋಡಿ ನಮ್ಮ ಮೈ ಜುಮ್ ಎಂದಿತು. ಅಂಥ ಕಾಪಿ ಚೀಟಿಯ ಸಂತೆಯನ್ನು ನಾನಂತೂ ನೋಡೇ ಇರಲಿಲ್ಲ. ಅಲ್ಲಿನ ಹುಡುಗ ಹುಡುಗಿಯರು ಇಬ್ಬರೂ ಅಸಾಮಾನ್ಯ ಶೂರರು, ಅಸೀಮ ಧೈರ್ಯವಂತರು. ಎಲ್ಲೆಲ್ಲಿ ಖಾಲಿ ಜಾಗ ಇದೆಯೋ ಅಲ್ಲೆಲ್ಲ ಬಗೆ ಬಗೆಯ ಚೀಟಿಗಳನ್ನು ತುರುಕಿಕೊಂಡಿದ್ದರು. ಅದರಲ್ಲಿ ಕೆಲ ಹೆಣ್ಣು ಮಕ್ಕಳು ಚೀಟಿಗಳು ಸಾಕಾಗದೆ ತಮ್ಮ ವೇಲ್ಗಳ ಮೇಲೆ, ಕರ್ಚೀಫುಗಳ ಮೇಲೆ ಪರೀಕ್ಷೆ ಬರೆಯಲು ಬಳಸುವ ರಟ್ಟುಗಳ ಮೇಲೆಲ್ಲ ಸಣ್ಣಗೆ ಉತ್ತರಗಳನ್ನು ಕೆತ್ತಿಕೊಂಡಿದ್ದರು. ಒಬ್ಬಾಕೆಯಂತೂ ಅದ್ಯಾವುದೋ ಸಿಲ್ವರ್ ಪೆನ್ ಬಳಸಿ ತನ್ನ ರಟ್ಟಿನ ಮೇಲೆ ಬರೆದಿಟ್ಟುಕೊಂಡಿದ್ದ ಉತ್ತರಗಳನ್ನು ಆ ಬ್ರಹ್ಮನೂ ಕಂಡುಹಿಡಿಯಲಾರ, ಅಷ್ಟು ನಯನಾಜೂಕಾಗಿತ್ತು ಅದರ ಕಲಾವಂತಿಕೆ. ಆಕೆ ತಂದಿದ್ದ ರಟ್ಟನ್ನು ನೇರವಾಗಿ ಹಿಡಿದು ನೋಡಿದರೆ CBIನವರಿಗೂ ಕಂಡುಹಿಡಿಯುವುದು ಕಷ್ಟ. ಅಷ್ಟರ ಮಟ್ಟಿಗೆ ಅದು ಖಾಲಿಯಾಗಿ ಕಾಣಿಸುತ್ತಿತ್ತು. ಅದೇ ರಟ್ಟನ್ನು ಒಂದಿಷ್ಟು ವಾರೆ ಮಾಡಿ ನೋಡಿದರೆ ಮಾತ್ರ ರಟ್ಟಿನ ತುಂಬ ಉತ್ತರಗಳು ತುಂಬಿ ತುಳುಕಾಡುತ್ತಿದ್ದವು. ಪರೀಕ್ಷೆ ಬರೆಯುವ ತನಗೆ ಮಾತ್ರ ಒಂದು ಕೋನದಿಂದ ಅದು ಸ್ಪಷ್ಟವಾಗಿ ಕಾಣಬೇಕು, ಹಾಗೆ ತಾಂತ್ರಿಕ ರಚನೆ ಮಾಡಿಕೊಂಡು ಆಕೆ ಬಂದಿದ್ದಳು. ಆಕೆಯ ಈ ಪರಮ ಚಾಣಾಕ್ಷ ಜ್ಞಾನಕ್ಕೆ ಪ್ರಶಂಸೆ ಮಾಡಬೇಕೋ ಬಯ್ಯಬೇಕೋ ಒಂದೂ ತಿಳಿಯದ ನಾವು ದಿಗ್ಭ್ರಮೆಗೆ ಒಳಗಾದೆವು. ಹುಡುಗರ ಬಳಿ ಸಣ್ಣ ಸಣ್ಣ ಗಾತ್ರದ ಮೈಕ್ರೋ ಗೈಡುಗಳಿದ್ದವು. ಅವು ಕಾಪಿ ಹೊಡೆಯಲೆಂದೇ ತಯಾರಾದ ಗೈಡುಗಳಂತೆ. ನಾನು ನೋಡಿದ್ದು ಕೂಡ ಅದೇ ಮೊದಲು. ಮಕ್ಕಳಿಗೆ ಪರೀಕ್ಷೆಯ ಓದಿಗೆ ಅನುಕೂಲವಾಗ ಗೈಡುಗಳನ್ನು ಪ್ರಿಂಟು ಮಾಡುವ ಪದ್ಧತಿ ಮೊದಲಿನಿಂದಲೂ ಇದ್ದೇ ಇದೆ. ಆದರೆ ಕೆಲ ಪ್ರಕಾಶಕರು ಪರೀಕ್ಷೆಯಲ್ಲಿ ಕಾಪಿ ಹೊಡೆಯಲು ಅನುಕೂಲವಾಗುವ ಮೈಕ್ರೋ ಗೈಡುಗಳನ್ನು ಪ್ರಿಂಟು ಮಾಡುತ್ತಿದ್ದಾರೆ ಎಂಬ ವಿಷಯ ತಿಳಿದು ಆಘಾತವೇ ಆಯಿತು. ಪರೀಕ್ಷೆ ಒಂದು ವಾರ ಇರುವಾಗ ಈ ಗೈಡುಗಳು ಮಾರುಕಟ್ಟೆ ಪ್ರವೇಶಿಸುತ್ತವಂತೆ. ನಾವು ಯಥಾಪ್ರಕಾರ ಎಲ್ಲರ ಬಳಿ ಇದ್ದ ಸರಕು ಸಾಮಗ್ರಿಗಳನ್ನು ಕಸಿದುಕೊಂಡು ಅವನ್ನೆಲ್ಲ ಒಂದೆರಡು ಪುಟ್ಟಿಗೆ ತುಂಬಿಸಿದೆವು. ಅವರ ಅಮೂಲ್ಯ ಕಾಪಿ ಚೀಟಿಗಳನ್ನು ಅನಾಮತ್ತಾಗಿ ಕಸಿದುಕೊಂಡಿದ್ದರಿಂದ ಅವರೆಲ್ಲರ ಮುಖಗಳೆಲ್ಲ ಕಳೆಗುಂದಿದವು. ಅದರಲ್ಲೊಬ್ಬ ಹುಡುಗ, ಇದೆಲ್ಲ ಇಲ್ಲಾಂದ್ರೆ ಹೆಂಗ್ರಿ ಸರ ನಾವು ಪರೀಕ್ಷೆ ಬರೆಯೋದು, ನಮ್ಗ ಒಟ್ಟ ಪಾಠನೇ ಯಾರು ಇಲ್ಲಿಗಂಟ ಮಾಡಿಲ್ರಿ. ನಮ್ಮ ಲೆಕ್ಚರರು ಹೊಲ ಮನಿ ಅಂತ ಕಾಲೇಜಿನ ಕಡೆಗೆ ಬರೋಣಿಲ್ಲ. ನೀವು ಈಟೂ ಬಿಗಿ ಆದ್ರಿ ಅಂದ್ರ ನಮ್ಮ ಜೀವನದ ಗತಿ ಏನ್ರಿ ಸರ, ನಿಮಗೆ ಕೈ ಮುಗಿತೀವೋ ಯಪ್ಪ. ನಮ್ಮ ಕಷ್ಟನೂ ಒಂಚೂರು ಅರ್ಥ ಮಾಡ್ಕೋರಿ. ಮೇಲಾಗಿ ನೀವು ಗುರುಗಳೇ ಅದಿರಿ, ಸ್ವಲ್ಪ ವಿಚಾರ ಮಾಡ್ರಪ್ಪ. ನಾವೇನು ಪಾಸಾಗಿ ಪ್ರಧಾನಮಂತ್ರಿ ಆಗ್ತೀವೇನ್ರಿ ಸರ ಎಂದು ಧೈರ್ಯವಾಗಿ ನ್ಯಾಯ ಕೇಳಿದನು. ಅದಕ್ಕೆ ನಾನು, ಮರಿ ನಿಮಗೆ ಪಾಠ ಆಗಿಲ್ಲ ಅಂದರೆ ಅದಕ್ಕೆ ಈಗ ನಾನು ಏನು ಮಾಡೋಕ್ಕಾಗುತ್ತೆ ಹೇಳು. ನೆಟ್ಟಗೆ ಪಾಠ ಮಾಡದೇ ಇದ್ದದ್ದು ನಿಮ್ಮ ಉಪನ್ಯಾಸಕರ ತಪ್ಪು. ಪಾಠ ನಿಮ್ಮ ಹಕ್ಕು. ಅದನ್ನು ಕೇಳಿ ಪಡೆಯದೆ ಇಲ್ಲಿ ತನಕ ಸುಮ್ಮನಿದ್ದಿದ್ದು ನಿಮ್ಮ ತಪ್ಪು.
ಆ ತಪ್ಪುಗಳನ್ನು ಸರಿಪಡಿಸುವ ಸಮಯ ಮತ್ತು ಜಾಗ ಇದಲ್ಲ. ಇದು ಬಹುಮುಖ್ಯ ಪರೀಕ್ಷೆ. ಇದೆಲ್ಲ ನೀವು ನಿಮ್ಮ ಪ್ರಿನ್ಸಿಪಾಲರ ಹತ್ತಿರ ಕೇಳಬೇಕು ಎಂದು ಸಮಾಧಾನ ಹೇಳಿದೆ. ನನ್ನ ಮಾತು ಕಿಂಚಿತ್ತೂ ಇಷ್ಟವಾಗದ ಅವನು ನನ್ನನ್ನು ಸುಟ್ಟು ತಿನ್ನುವಂತೆ ನೋಡಿ ಪರೀಕ್ಷೆಯ ಹಾಲಿಗೆ ಗೊಣಗುತ್ತಾ ನಡೆದು ಹೋದನು. ಅವನು ಹಾಗೆಯೇ ಸಾಕಷ್ಟು ಮಕ್ಕಳು ನನ್ನನ್ನು ಕೆಟ್ಟ ಹುಳುವಿನಂತೆ ದಿಟ್ಟಿಸಿ ಮನಸ್ಸಿನಲ್ಲೇ ಬೈದುಕೊಂಡು ರೂಮಿನೊಳಗೆ ಬೇಸರದಿಂದ ಹೋದರು. ಅವರಿಗೆ ಇಂಥ ಸ್ಥಿತಿ ಬಂದದ್ದು ನೋಡಿ ನನಗೆ ಮರುಕವಾಯಿತು. ಜೊತೆಗೆ ಕಾಲೇಜಿನವರ ಬೇಜವಾಬ್ದಾರಿತನದ ಬಗ್ಗೆ ಸಿಟ್ಟು ಬಂದಿತು. ಇಷ್ಟು ಬಿಟ್ಟು ಉಳಿದಂತೆ ಆಗ ನಾನೇನು ಮಾಡುವಂತಿರಲಿಲ್ಲ. 2 ಪುಟ್ಟಿಗಳಲ್ಲಿ ಭರ್ಜರಿಯಾಗಿ ರಾಶಿಯಾಗಿದ್ದ ಚೀಟಿ ಮತ್ತು ಗೈಡುಗಳನ್ನು ಆ ಕಾಲೇಜಿನ ಅಟೆಂಡರ್ ಕರೆದು ತೋರಿಸಿ, ತಕ್ಷಣವೇ ಇಲ್ಲಿಂದ ಇದನ್ನು ಎತ್ತುಕೊಂಡು ಹೋಗಿ ದೂರ ಸುರಿದು ಬಾರಪ್ಪ, ಸಾಧ್ಯವಾದರೆ ಸುಟ್ಟು ಬಿಡು ಎಂದು ಅವನಿಗೆ ಸೂಚನೆ ಕೊಟ್ಟೆವು. ಅವನು